ಓಂ ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾ ರಸಂ ನಿತ್ಯಮಗಂಧವಚ್ಚಯತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯ ತನ್ಮೃತ್ಯುಮುಖಾತ್ ಪ್ರಮುಚ್ಯತೆ. ಅಂದರೆ ಇದು ಕಠೋಪನಿಷತ್ತದ 3ನೇ ವಲ್ಲಿದ 15ನೇ ಶ್ಲೋಕ ರೀ. ಈ ಶ್ಲೋಕದ ಮುಖಾಂತರವಾಗಿ ಹೇಳ್ತಾರೆ ಅವರು, ನಮ್ಮ ನಿಜ ಸ್ವರೂಪ ಏನು, ನಿಜ ಸಿರಿ ಯಾವುದು ಅಂಥೇಳಿ. ಅಂದರೆ ಯಾವ ನಮಗೆ ಸುಖ ಅಂತ ಹೇಳಿದ್ರೆ ಏನಂತೇವ್ರಿ, ನಾವು ಇಂದ್ರಿಯ ಗಮ್ಯ ಇದ್ದಿದ್ದ ಸುಖ ಅಂತೇವಿ. ತಿಂದ್ರೆ ಸುಖ ಅಂತೇವಿ, ನೋಡಿದ್ರೆ ಸುಖ ಅಂತೇವಿ, ಕೇಳಿದ ಸುಖ ಅಂತೇವಿ, ಸ್ಪರ್ಶ ಆದ್ರೆ ಸುಖ ಅಂತೇವಿ. ಆದರೆ ಶಾಸ್ತ್ರ ಏನು ಹೇಳ್ತೈತ್ರಿ, ಅದು ಯಾವುದೂ ನಿಜವಾದ ಸುಖ ಅಲ್ಲ ರೀ, ಪರತಂತ್ರ ಸುಖ ರೀ ಅವು. ನನ್ನ ಸುಖದ ಎಂಜಲಗಳಿವೆ ಅವೆಲ್ಲ. ಅಂದರೆ ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ನಾವು ಬರೇ ಹೊರಗೆ ನೋಡ್ತೇವ್ರಿ. ಹೊರಗೆ ನಮ್ದು ಕಣ್ಣು ಹೊರಗಿನ ನೋಡ್ತೈತಿ, ಕಿವಿ ಹೊರಗಿಂದ ಕೇಳ್ತೈತಿ, ನಾಲ್ಗೆ ಹೊರಗಿನ ಟೇಸ್ಟ್ ನೋಡ್ತೈತಿ. ನಾಲ್ಗೆ ಟೇಸ್ಟ್ ನಮ್ಗೆ ಗೊತ್ತೇ ಇಲ್ಲ, ಅದು ನಾಲ್ಗೆ ಬ್ಯಾರೆದದ್ದು ಟೇಸ್ಟ್ ನೋಡ್ತೈತಿ ರೀ. ನಾವು ನಮ್ದು ವಿಚಾರ ಇಲ್ಲ ರೀ, ನಮ್ದು ಊರು ಪಂಚಾಯತಿ ಊರು ಉಸಾಬ್ರಿನ ಅದ ರೀ. ನನ್ನ ಬಗ್ಗೆ ವಿಚಾರ ಮಾಡ್ತೇವೇನ್ರಿ, ನಮ್ಮ ಬಗ್ಗೆ ವಿಚಾರ ಮಾಡ್ತೇವೇನ, ಈ ಜೀವನಕ್ಕೆ ನಾವು ಎಲ್ಲಿಂದ ಬಂದ್ವಿ, ನಮ್ಮ ಜೀವನದೊಳಗೆ ನಾವು ಏನು ಪಡಿಬೇಕಾಗಿದೆ, ಯಾವುದು ಶಾಶ್ವತ ಯಾವುದು ಅಶಾಶ್ವತ, ನಿತ್ಯಾನಿತ್ಯ ವಿವೇಕ ಯಾವುದು ಅನ್ನೋದನ್ನು ಮಾಡೋದಿಲ್ಲ, ಬರೀ ಹೊರಗನ್ನು ನೋಡ್ತೇವಲ್ಲ. ಆದರೆ ಉಪನಿಷತ್ ಹೇಳ್ತೈತಿ, ಅದು ಯಾವುದೂ ನೀನಲ್ಲ, ಶಬ್ದಕ್ಕೆ ನೀನು ಸಾಕ್ಷಿ. ಅದಕ್ಕಾಗಿ ಶಬ್ದ ನನ್ನಲ್ಲಿಲ್ಲ ರೀ, ಶಬ್ದಕ್ಕೆ ನಾನು ಆಧಾರ ಇದ್ದೇನೆ. ತಸ್ಮಾದ್ವಾ ಏತದಾತ್ಮನ ಆಕಾಶ ಸಂಭೂತಃ. ಅಂದರೆ ಈ ಒಂದು ಆತ್ಮ ಚೈತನ್ಯದಿಂದಲೇ ಆಕಾಶ ಉಂಟಾಯಿತು, ಸಂಭವ ಅಂತೇಳಿ ಉಂಟಾಯಿತು. ಆಕಾಶದ ಗುಣ ಏನ್ರಿ, ಶಬ್ದ ರೀ. ಶಬ್ದಕ್ಕಿಂತ ಮೊದಲೇ ಯಾರದಾರ್ರಿ, ನಾನದೇನಿ. ಆಕಾಶಾದ್ ವಾಯು, ಆಮೇಲೆ ವಾಯು ರೀ. ವಾಯುನೂ ಸಹಿತ ನನ್ನೊಳಗಿಲ್ಲ ರೀ, ಅದು ಸಹಿತ ನಾನು ಮೊದಲ, ಆಮೇಲೆ ವಾಯು. ಎಲ್ಲವೂ ನನ್ನ ಬಿಟ್ಟುಕೊಟ್ಟು ಬೇರೆ ಬೇರೆ ಇದೆ. ಅದಕ್ಕಾಗಿ ನಾವು ಎಷ್ಟು ಬೇಕಾದಷ್ಟು ಹೊರಗಿಂದ ಎಷ್ಟೋ ಆನಂದ ತಗೋರಿ, ಆ ಆನಂದ ಪೂರ್ಣತ್ವವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ನೀವು ಎಷ್ಟೋ ಊರಿಗೆ ಹೋಗ್ರಿ, ಎಷ್ಟೋ ಅಡ್ಡಾಡ್ರಿ, ಎಷ್ಟೋ ನೋಡ್ಲಿ ರೀ, ಮತ್ತು ಮನೆಗೆ ಬರ್ತೇವಲ್ರಿ ಹೊಳ್ಳಿ. ಹೇಗೋ ಹಾಗೆ ಈ ಇಂದ್ರಿಯಗಳು ಎಷ್ಟೇ ಭೋಗಿಸ್ಲಿ ರೀ, ಸಾಕನ್ನಿಸ್ತೈತಿ. ಸಾಕನ್ನಿಸಿ ಅವು ಬಿಟ್ಟಾಗನ ಆರಾಮ ಅನ್ನಿಸ್ತೈತಿ. ತ್ಯಾಗೇ ನೈಕೆ ಅಮೃತತ್ವ ಮಾನಸು. ಅವಾಗ ಹೇಳ್ತಾರೆ ಇಲ್ಲೇ ಅವರು ಏನಂತ ಹೇಳಿದರೆ, ನಮ್ಮ ಋಷಿ ಮುನಿಗಳು ಅವರು ತಪಸ್ಸನ್ನು ಮಾಡಿ ಅವ್ರಿಗೆ ಗೊತ್ತಾತ್ರಿ, ಸುಖ ಹೊರಗಿಲ್ಲ, ಅದು ಅಂತರ್ಯದಲ್ಲಿನೇ ಇದೆ ಅಂತೇಳಿ. ಮೊದಲು ಹೊರಗಿನ ಪ್ರಪಂಚವನ್ನು ಬಿಡ್ತಾರೆ ಅವರು, ದೃಶ್ಯವನ್ನು ಬಿಡ್ತಾರೆ. ದೃಶ್ಯವನ್ನು ಬಿಟ್ಟರೆ ಅದು ಕಣ್ಣ ದೃಕ್ಕ, ಹೊರಗಿನ ಪ್ರಪಂಚ ದೃಶ್ಯ. ನಾನು ಕಣ್ಣು ದೃಕ್. ಆವಾಗ ಏನು ಮಾಡಿದರು, ಕಣ್ಣನ್ನು ದೃಶ್ಯ, ನಾನು ನೋಡೋವನು ಮನಸ್ಸು ದೃಕ್, ಕಣ್ಣು ದೃಶ್ಯ. ಹಾಗೆಯೇ ಹಿಂದೆ ಹೋಗ್ತಾರೆ, ಮನಸ್ಸನ್ನೂ ಸಹಿತ ನಾನು ದೃಶ್ಯ ಆಗ್ತೈತ್ರಿ, ನನಗೆ ಕಾಣಿಸ್ತೈತಿ. ಇವತ್ತು ನನ್ನ ಮನಸ್ಸು ಸರಿ ಇದೆ, ನನ್ನ ಮನಸ್ಸು ಸರಿ ಇಲ್ಲ ಅಂಥೇಳಿ ನನಗೆ ಗೊತ್ತಾಗ್ತೈತಿ. ಅದು ಬುದ್ಧಿಗೆ ಗೋಚರ ಆಗ್ತೈತಲ್ಲ, ಬುದ್ಧಿ ದೃಕ್ ಆಯಿತು, ಅದು ಮನಸ್ಸು ಸಹಿತ ದೃಶ್ಯ ಆಯಿತು. ಹಾಗೆಯೇ ಹಿಂದೆ ಬಂದ ನಂತರ ಬುದ್ಧಿನೂ ಸಹಿತ ದೃಶ್ಯ, ನಾನು ದೃಕ್. ಅಂದರೆ ತಿಳಿದಿಲ್ಲ ಅನ್ನೋದು ಯಾರಿಗೆ ತಿಳಿತೈತೆ ನೋಡ್ರಿ, ಅದು ನಾನು ಅನ್ನೋದನ್ನು ಆ ಸ್ವಸ್ವರೂಪದಲ್ಲಿ ನಿಲ್ಲುವಂಥ ಪ್ರಕ್ರಿಯೆಯನ್ನು ನಮ್ಮ ಋಷಿ ಮುನಿಗಳು ಮಾಡಿದ್ದಾರೆ. ಎಷ್ಟು ವಿಜ್ಞಾನ ಎಷ್ಟು ದೂರ ಹೋಗೈತೆ ನೋಡ್ರಿ. ಈಗ ನಾವೆಲ್ಲ ಕುಡಿದು ತಿಂದು ಎಷ್ಟು ತ್ರಾಸದ ರೀ, ಭಾಳ ತ್ರಾಸದ. ಅದು ಸಹಿತ ವಯಸ್ಸಾದ ಮೇಲೆ ಮನುಷ್ಯ ಎಷ್ಟೆಷ್ಟು ಹಿಂದೆ ಹೋಗ್ತಾನೆ ಅಷ್ಟು ಸುಖ ಅದ ರೀ. ನಮಗೆ ಕರ್ದಾರ ತಡಿ ಹೋಗೇ ಬಿಡೋನು, ಹೋಗ್ರಿ, ಹೋಗ್ಬಾರ್ದ್ರಿ. ನಮಗೆ ಜನರು ಏನಂದಾರ, ಕರ್ದ ಬಿಟ್ಟಾರ, ಆದರೆ ಹೋಗ್ಬೇಕ್ರಿ, ಇಲ್ಲಂತಿಲ್ಲ. ಆದರೆ ನಮ್ದು ನೋಡ್ಕೊಂಡು ಹೋಗ್ಬೇಕ್ರಿ, ಹಿಂದೆ ಸರ್ಕೊಂತ ಬರ್ಬೇಕ್ರಿ. ಮೊದಲು ಆದಂಗೆ ಆಗಂಗಿಲ್ಲ ರೀ. ಅದಕ್ಕೆ ಜಾನ್ ಹೈ ತೋ ಜಹಾನ್ ಹೈ, ಜಾನ್ ಪ್ಯಾರಿ ಹೈ ಸಬ್ಸೆ. ಅದಕ್ಕಾಗಿ ಆ ಋಷಿ ಮುನಿಗಳು ಯಾವುದರಲ್ಲಿ ಸುಖ ಸಂಪತ್ತಿನಲ್ಲಿಲ್ಲ, ನನ್ನಲ್ಲಿ ನಾನು ನನ್ನಂತೆ ಇರೋದಂತೇಳಿ ಅವರು ಆತ್ಮಾನಂದದಲ್ಲಿ ತಮ್ಮನ್ನು ತಾವು ತೊಡಗಿಸಿದ್ದುಕೊಂಡಿದ್ದ ಕಾರಣವಾಗಿ ಆಗ ಅವ್ರಿಗೆ ಪ್ರಶಾಂತವಾದ ಅಂತಃಕರಣದಲ್ಲಿ ಇಂಥ ಇವು ಎಲ್ಲ ಜ್ಞಾನ ಅವ್ರಿಗೆ ದ್ರಷ್ಟ ಅಂದ್ರೆ ತಿಳಿಲಿಕ್ಕೆ ಹತ್ರಿ. ಹೋಗ್ರಿ, ಹೋದ್ಮೇಲೆ ಮತ್ತೆ ದಣಿದು ಹಿಂದೆ ಬರ್ಬೇಕ್ರಿ, ನಾವು ಎಲ್ಲಿ ಹೋಗುವಂಗಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ,
ಅಶಬ್ದಮ ಸ್ಪರ್ಶಮ ಅಶಬ್ದ, ನನ್ನಲ್ಲಿ ಶಬ್ದ ಇಲ್ಲ, ನನಗೆ ಸ್ಪರ್ಶ ಇಲ್ಲ, ನನಗೆ ರೂಪ ಇಲ್ಲ, ನಾನು ನಾಶ ಆಗೋದಿಲ್ಲ, ಅವ್ಯಯ, ನಾನು ತಥಾ ಅರಸಂ ಅಗಂಧವಚ್ಚಯತ್ ಅನಾದ್ಯನಂತ ಮಹತ ಪರಂ ಧ್ರುವಂ, ನಾನು ಶ್ರೇಷ್ಠ ಧ್ರುವ, ಯಾವಾಗಲೂ ಬದಲಾಗದೇ ಇರುವಂತಹ ಪರಂ ತತ್ವನೇ ನಾನಿದ್ದೇನೆ ಅಂಥೇಳಿ ಯಾರು ಸರಿಯಾಗಿ ತಿಳಿದುಕೊಳ್ಳುತ್ತಾರೋ ತನ್ಮೃತ್ಯು ಮುಖಾತ್ ಪ್ರಮುಚ್ಯತೆ, ಅವನು ಮೃತ್ಯುವಿನಿಂದ ಪಾರಾಗುತ್ತಾನೆ, ದಾಟುತ್ತಾನೆ. ಅದಕ್ಕಾಗಿ ಇಂತಹ ಶಬ್ದಾದಿ ಗುಣರಹಿತನಾಗಿರುವಂತಹ ಅನಾದಿ ಅನಂತನಾಗಿರುವಂತಹ ಪರಾತ್ಪರನಾಗಿರುವಂತಹದ್ದನ್ನು ತಿಳಿದ ನಂತರ ನಮಗೆ ಮೃತ್ಯುನೇ ಇಲ್ಲದೆ, ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ, ಮೃತ್ಯುನೇ ಇಲ್ಲ, ಮೃತ್ಯುವನ್ನು ತಿಂದುಬಿಡ್ತೇವ್ರಿ ನಾವು. ಅದಕ್ಕಾಗಿ ಅವರು ಬಳಸಿರುವಂತಹ ಶಬ್ದ ಏನದಾವಲ್ರಿ ಎಲ್ಲ ನಿಷೇಧಾತ್ಮಕ ಅದಾವ್ರಿ, ನೇತಿ ಅದಾವ. ಅಶಬ್ದ ಅಂದರೆ ಯಾವುದು ಅಲ್ಲವೋ ಅದನ್ನು ಮತ್ತೊಂದು ಸಲ ದೂರೀಕರಿಸಲಿಕ್ಕೆ ಯಾವುದು ಬರೋದಿಲ್ಲವೋ ಆ ತತ್ವವೇ ನಾನಾಗಿದ್ದೇನೆ. ನಿರ್ವಾಣಾಷ್ಟಕಂಬ್ರಿ, ಅದನ್ನು ತೊಗೊಂಡ್ರೆ ಸಾಕು, ನಿತ್ಯ ಹೇಳಬೇಕ್ರಿ. ಅದಕ್ಕಾಗಿ ಎಷ್ಟು 5 ಶ್ಲೋಕಗಳಲ್ಲಿ ಎಲ್ಲ ನೇತಿ ಮಾಡಿ ಕೊನೆಗೆ ಇತಿ ಹೇಳ್ತಾರೆ ಅವರು. ನ ಮಾತಾ ನ ಜನ್ಮ ನ ಪುತ್ರ ನ ಪುತ್ರಿ ಎಲ್ಲ ನ ಹಚ್ಚಿ ಕೊನೆ ಶ್ಲೋಕದಲ್ಲಿ ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಾಂ ನ ವಾಸಂಗತಂ ನೈವ ಮುಕ್ತಿರ್ನ ಬಂಧಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಅದನ್ನು ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಒಂದು ಬ್ರಹ್ಮನ ಸ್ವರೂಪ ಹೇಗಿದೆ, ಅಶಬ್ದಮ ಸ್ಪರ್ಶಮ ರೂಪಮ ಅವ್ಯಯಂ ಅಂತೇಳಿ. ಅಂದರೆ ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತಾರೆ. ನಿಶಬ್ದಂ ಬ್ರಹ್ಮ ಉಚ್ಯತೆ, ಶಬ್ದ ಇಲ್ಲದೆ ಇದ್ದಿದ್ದ ಬ್ರಹ್ಮರೇ. ಅಲ್ಲೇ ಶಬ್ದದಲ್ಲಿ ಕಂಪನರ ಅದರಿ, ಓಂ ಅಂತೇಳಿ ಶುರು ಆತ್ರದ. ಅದಕ್ಕಾಗಿ ಇಲ್ಲೇ ಏನೇ ತೆಗೆದುಕೊಂಡ್ರೂ ಸಹಿತ ಪರಮಾತ್ಮನಿಗೆ ಕೊನೆ ಅನ್ನೋದಿಲ್ಲ ರೀ. ಎಲ್ಲವನ್ನು ಬಿಟ್ಟರೂ ಸಹಿತ ಆ ಅರಿವು ಏನದ ಅಲ್ಲ ಅದು ಯಾವಾಗಲೂ ಕೂಡ ಶೂನ್ಯ ಅಂತ ಹೇಳ್ತಾರೆ ರೀ. ಪರಮಾರ್ಥಕ್ಕೆ ಶೂನ್ಯ ಸಂಪಾದನೆ ಅಂತಾರೆ ರೀ. ಯಾರು ಅದಾರ್ರಿಪ್ಪ, ಅಲ್ಲಂ ಪ್ರಭುನೋ ಮತ್ತೊಬ್ಬರು ಭಾಳ ಚಲೋ ಬರೀತಾರೆ ನೋಡ್ರಿ ಅವರು. ಶೂನ್ಯ ಸಂಪಾದನೆ ರೀ. ಏನು ಸಂಪಾದನೆ ಮಾಡಿದ್ರಿ? ಶೂನ್ಯ ಸಂಪಾದನೆ ಮಾಡ್ಬೇಕ್ರಿ. ಈ ಶ್ಲೋಕಕ್ಕೆ ಅದು ಅರ್ಥ ಆಗ್ತೈತ್ರಿ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಭಗವಂತ ಅವನು ದೇವನನ್ನು ನೋಡ್ಬೇಕಂತ ಹೇಳಿದ್ರೆ ಅದರೊಳಗಿನ ಸೌಂದರ್ಯ ನೋಡ್ಬೇಕ್ರಿ. ಸತ್ಯಂ ಶಿವಂ ಸುಂದರಂ, ಸತ್ಯ ಹಿ ಶಿವ ಹೈ ಶಿವ ಹಿ ಸುಂದರ ಹೈ. ಸತ್ಯ ಎಲ್ಲಿದೆ ಅಲ್ಲಿ ಪರಮಾತ್ಮನಿದ್ದಾನೆ, ಪರಮಾತ್ಮನೇ ಸುಂದರನಿದ್ದಾನೆ. ಸುಂದರ ಎಲ್ಲಿ ನೋಡಿದರೆ ನಮ್ಮಲ್ಲಿ ದುಷ್ಟ ಬುದ್ಧಿ ಬರಬಾರ್ದು. ಪರಮಾತ್ಮನ ಅಭಿವ್ಯಕ್ತ ಸ್ವರೂಪ. ಅದಕ್ಕಾಗಿ ಶಿವಾಜಿ ಮಹಾರಾಜ ದೊಡ್ಡ ಮಂದಿ ದೃಷ್ಟಿ ಭಾಳ ಚಲೋ ಇರ್ತೈತ್ರಿ. ಹೀನ ಜನರ ದೃಷ್ಟಿ ನಾಯಿ ಹಂಗಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದರೆ ಆ ಶಿವಾಜಿ ಮಹಾರಾಜರಿಗೆ ಅವ್ರು ನಮ್ಮದು ಮೊಘಲರು ನಮ್ಮದೆಲ್ಲ ಹೆಣ್ಮಕ್ಳು ತೊಗೊಂಡು ಹೋಗ್ತಿದ್ರಲ್ಲ, ಆಕಿನ ಮಗಳು ಎಲ್ಲೇ ಹೋಗುವಾಗ ಹಠಾತ್ತನೆ ದಾಳಿ ಮಾಡಿ ಕರ್ಕೊಂಬಂದ್ರಂತ್ರಿ. ಶಿವಾಜಿ ಮಹಾರಾಜಿಗೆ ಭೇಂಟಿದ್ವು ಅಂತ ಕೊಟ್ರಂತ. ಆಕಿಂದ ಪರ್ದಾ ತೆಗೆದು ತೋರಿಸಿದ್ರಂತ. ಶಿವಾಜಿ ವಾ ಅಂದ ಅಂತ. ಅಯ್ಯೋ ನಮ್ಮ ಶಿವಾಜಿ ಈಗ ಮಾಡ್ಕೋತಾನೇನೋ ಅಂದ್ಕೊಂಡಿದ್ರಂತ. ತೂ ಮಾಜಿ ಆಯಿ ಹೋತಿ ತೋ ಮೀ ಕಿತಿ ಸುಂದರ ಹೋತಾ ಅಂದ ಅಂತ್ರೆ. ನೀ ನನ್ನ ತಾಯಿ ಆಗಿದ್ದರೆ ನಾನು ಎಷ್ಟು ಸುಂದರ ಆಗ್ತಿದ್ದೆ. ಅದಕ್ಕಾಗಿ ದೃಷ್ಟಿಯಲ್ಲಿ ಮಾತ್ರ ಒತ್ತಿರ್ಬೇಕ್ರಿ. ಅವು ಮಾತನಾಗ ಗೊತ್ತಾಗ್ಬಿಡ್ತಾವ್ರಿ ಇವು ಎಷ್ಟು ಹುಚ್ಚದಾವು ಎಷ್ಟು ಚಲೋ ಅದಾವ ಅನ್ನೋದು. ದಯಾನಂದ ಸ್ವಾಮೀಜಿಯವ್ರು ಇಷ್ಟು ಚಂದ ರೀ. ಅವ್ರು ನೋಡ್ಕೊತ ಕೂಡ್ಬೇಕು ಅನ್ನಿಸ್ಬೇಕ್ರಿ. ಆ ಕಣ್ಣೊಳಗನ ಅಷ್ಟು ದಯಾಗುಣ ರೀ. ಎಷ್ಟು ಮಂದಿಗೆ ಅವರು ನಮ್ಮ ಮುಂದನ ರೀ ಜಯಾಸನವ್ರ ಮನೆಗೆ ಬಂದಾಗ ಎಷ್ಟು ಮಂದಿ ತಮ್ಮಲ್ಲಿದ್ದಿದ್ದು ಹಿಂಗೆ ಕೊಳ್ಳೋದನ್ನು ನೋಡೇವಿ ನಾವು. ಅದಕ್ಕಾಗಿ ಹೇಳ್ತಾರೆ ಇವು ಕಣ್ಣು ಮಾತಾಡ್ತಾವ್ರಿ. ಕಣ್ಣಿನಿಂದಲೇ ಗೊತ್ತಾಗ್ಬಿಡ್ತೈತ್ರಿ ಈ ಮನುಷ್ಯ ಒಳ್ಳೆಯವರು ಏನು ಕೆಟ್ಟವ್ರು ಅದಾರ ಅಂಥೇಳಿ. ಅದಕ್ಕಾಗಿ ಹೇಳ್ತಾರೆ ನಮ್ಮ ದೃಷ್ಟಿ ಹೇಗಾಗಬೇಕು,
ವಿಶಾಲ ದೃಷ್ಟಿ ಆಗ್ಬೇಕ್ರಿ. ಅದಕ್ಕಾಗಿ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿ ಫುಲ್ಲಾರವಿಂದಾಯ ತಪತ್ರ ನೇತ್ರ, ಅವನ ನೇತ್ರ ವಿಶಾಲ ಬುದ್ಧಿ ಇತ್ತ. ಅದಕ್ಕಾಗಿ ಇಲ್ಲೇ ಭಗವಂತನನ್ನು ಸುಂದರ ವಸ್ತುಗಳಲ್ಲಿ ಕಾಣ್ತೇವಲ್ಲ, ಆಗ ಸುಂದರ ಎಲ್ಲದಲ್ಲ ಅಲ್ಲಿ ಪರಮಾತ್ಮನ ನೋಡ್ಬೇಕು. ಅದಕ್ಕಾಗಿಯೇ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಎಲ್ಲೆಲ್ಲಿ ಶ್ರೇಷ್ಠಿದೆ ನಾನಿದ್ದೇನೆಂದಾನ್ರವ. ನದಿಯೊಳಗೆ ಗಂಗಾ ನದಿ ನಾನಿದ್ದೇನೆ, ಯಾದವರಲ್ಲಿ ಕೃಷ್ಣನಾಗಿದ್ದೇನೆ, ಪಾಂಡವರಲ್ಲಿ ಅರ್ಜುನನಾಗಿದ್ದೇನೆ. 1 2 ರೀ ಅವೆಲ್ಲ. ಕವಿಗಳಲ್ಲಿ ವಾಲ್ಮೀಕಿ ನಾನಾಗಿದ್ದೇನೆ. ಭಾಳ ಬರ್ದಿದ್ದದ ಅದು ಓದಿದ್ರೆ ವಿಷ್ಣು ಸಹಸ್ರನಾಮಾವಳಿ ಓದಿದಂಗೆ ಅನಿಸ್ತೈತ್ರಿ. ಅಷ್ಟು ವಿಶಾಲವಾದ ತತ್ವ ಇರಬೇಕು. ಅದಕ್ಕಾಗಿ ಆ ಪರಮಾತ್ಮನ ನೋಡುವಾಗ ನಾವೆಲ್ಲೋ ಹೋಗ್ಲಿರಿ, ಏ ಕೌನ್ ಚಿತ್ರಕಾರ ಹೈ, ಕೌನ್ ಚಿತ್ರಕಾರ. ಮದ್ವೆ ಒಳಗನು ರೀ ಎಷ್ಟು ಚಂದ ಹುಡುಗಿಯರು ಇರ್ತಾರೆ, ಎಷ್ಟು ಚಂದ. ಅದು ಒಂದು ಅಲ್ಲಿನ ಸೌಂದರ್ಯನೂ ಪರಮಾತ್ಮ ದೇವಿ ಜಗನ್ಮಾತಾರೇಕಿ ಎಷ್ಟು ಚಂದ. ಈಗರು ಪೇಂಟ್ ಗಿಂಟ್ ಹಚ್ಕೊಂಡು ಇನ್ನೂ ಚಂದ ಮೂರ್ತಿನ ಆಗ್ಬಿಟ್ಟಾರ್ರಿ ಇವ್ರು. ದೇವ ಮೂರ್ತಿನ ರೀ, ಪರಮಾತ್ಮಗೆ ನೋಡ್ದಂಗೆ ಅನಿಸ್ತೈತ್ರಿ. ಅದು ವಯಸ್ಸಿದ್ದಾಗ ಮಾಡ್ಕೊಂಡಿದ್ದವ್ರು ಚಂದ ಕಾಣಿಸ್ತಾರ್ರಿ. ಇವು ಒಂದು ನಮೂನಿ ವಿಚಿತ್ರ ಕಾಣಿಸ್ತಾವ್ರಿ. ಇವೆಲ್ಲ ಆರ್ಟಿಫಿಷಿಯಲ್. ಒಂದು ಏಜ್ ಅದ ರೀ ಅದು ಮದುವೆ ಆಗಲಾರದೆ ಇದ್ದಾಗ ಆ ಹುಡುಗಿ ಎಷ್ಟು ಒಂದು ದೇವ್ರೀ ಅವರೆಲ್ಲ ಹೇಳ್ತಾರೆ. ಮಕ್ಕಳಾದ್ಮೇಲೆ ಹುಡುಗಿ ಅಲ್ಲಂತ ನೀರಿಗೆ ಹಾಕಿದ ಮೇಲೆ ಸೀರಿನ ಅಲ್ಲಂತ ಲುಕ್ ಹೋಗ್ಬಿಟ್ಟಿರ್ತೈತ್ರಿ. ಸಿಂಪಲ್ ಇದ್ದವರು ಎಷ್ಟು ಚಂದ ಅನ್ನಿಸ್ತಾರೆ ರೀ. ಬರೀ ಮೇಕಪ್ ಹಾಕ್ಕೊಂಡಿದ್ದವರಲ್ಲ, ಸಿಂಪಲ್ ಇದ್ದವರು ಎಷ್ಟು ನ್ಯಾಚುರಲ್ ಅನ್ನಿಸ್ತಾರೆ. ಆ ಬ್ರಾಹ್ಮಣರ ಮದುವೆಗೆ ಹೋಗಿರ್ತೀವಿ ನೋಡ್ರಿ, ಎಷ್ಟು ಸಿಂಪಲ್ ಮಂದಿ, ಎಷ್ಟು ಆನಂದ ಅನ್ನಿಸ್ತೈತಿ. ಅದಕ್ಕಾಗಿ ಎಲ್ಲೇ ಹೋದರೂ ಸಹಿತ ಆ ಪರಮಾತ್ಮನನ್ನೇ ನೋಡಬೇಕು ಅಂತೇಳಿ. ಹೀಗಾಗಿ ನಮ್ಮಲ್ಲಿರುವಂತಹ ದ್ವೇಷ ರಾಗ ದ್ವೇಷದಿಂದ ನಮ್ಮ ಅಂತಃಕರಣ ಕಲುಷಿತ ಆದರೆ ನಮ್ಗೆಲ್ಲ ಕಡೆ ಕಲುಷಿತನ ಕಾಣಿಸ್ತೈತಿ. ಅದಕ್ಕಾಗಿ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಪರಮಾತ್ಮನನ್ನೇ ಕಾಣುವೆ. ಒಂದು ಯಾವುದೋ ಜಕಣಾಚಾರದ ದೇವಸ್ಥಾನಕ್ಕೆ ಹೋದ್ರು ಅನ್ನಿಸ್ತೈತಿ, ಏನು ಇವ್ರದ್ದು ಬುದ್ಧಿಪ್ಪ ಪರಮಾತ್ಮ, ಎಷ್ಟು ಅವ್ರಿಗೆ ಇಂಚು ಬಾಯಿ ಇಂಚು ರೀ. ನಾವು ಎಷ್ಟು ಅಲ್ಪದೇವ ಅನ್ನೋದು ಗೊತ್ತಾಗ್ತೈತೆ ನೋಡ್ರಿ ಜಗತ್ನ್ಯಾಗ. ಏನು ಸಾಧಿಸ್ಲಿಲ್ಲ ರೀ, ಏನು ಘನಂದಾರಿನ ಕೆಲಸ ಮಾಡಲಿಲ್ಲ, ಎಂತೆಂಥವ್ರು ಮಾಡಿ ಹೋಗಿದಾರ್ರಿ. ಅದಕ್ಕಾಗಿ ಹೇಳ್ತಾರೆ, ಮತ್ ಕರ್ತು ಅಭಿಮಾನ ರೇ, ಮತ್ ಕರ್ತು ಅಭಿಮಾನ. ಅಭಿಮಾನ ಮಾಡಕ್ಕೆ ನಂದು ಏನೂ ಇಲ್ಲ ರೀ. ದೇವ ಕೊಟ್ಟಿದ್ದ ಶರೀರ, ದೇವ ಕೊಟ್ಟಿದ್ದ ಬುದ್ಧಿ, ಬರುವಾಗ ಏನು ತಂದಿಲ್ಲ, ಹೋಗುವಾಗ ತೊಗೊಂಡು ಹೋಗಂಗಿಲ್ಲ, ಇಲ್ಲೇ ಬಿಟ್ಟು ಹೋಗ್ತೇವ್ರಿ. ಆದರೂ ಸಹಿತ ನಿಜವಾದ ಸಂಪತ್ತಂದ್ರೆ ಜ್ಞಾನನ ರೀ. ಜ್ಞಾನ ಅಂತ ಹೇಳಿದರೆ ಇದ್ದಿದ್ದನ್ನು ಇದ್ದಂತನೇ ತಿಳಿದುಕೊಳ್ಳೋದಕ್ಕನ ಜ್ಞಾನ ಅಂತಾರೆ. ಹೇಗಿದೆ ಹಾಗೆ ಸ್ವೀಕಾರ ಮಾಡಬೇಕ್ರಿ. ಹೇಗಿದೆ, ನಾ ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತಲ್ಲ, ನಾನು ಯಾರು? ಅಹಂ ಪರಮಾತ್ಮ ರೀ. ಅದಕ್ಕಾಗಿ ನಿಜವಾದ ಸಂಪತ್ತು ಹಣವೂ ಅಲ್ಲ, ಹೇಮವು ಅಂತ ಹೇಳಿದ್ರೆ ಬಂಗಾರನೂ ಅಲ್ಲ ರೀ. ಬಾಳಿಗೆ ಆಧಾರ ನಿಜವಾದ ಸಿರಿ ಯಾವುದು ಅಂತ ಹೇಳಿದರೆ ನಿಜವಾದ ಸಿರಿ ರೀ. ಅದು ಹೋಗ್ಲಿ ರೀ, ಜ್ಞಾನ ಬಾಜು ಕೇಳ್ರಿ. ಎಲ್ಲಕ್ಕಿಂತ ದೊಡ್ಡ ಸಿರಿ ಯಾವುದ್ರಿ? ಅನ್ನ ದೇವರ ಮುಂದೆ ಇನ್ನಾವ ದೇವರು ಉಂಟಯ್ಯ. ರಾಜ ಬೇಟೆ ಆಡ್ಕೊಂತ ಹೋಗಿದ್ದ ಅಂತ, ಒಂದು ಮರುಭೂಮಿ ಪ್ರವೇಶ ಮಾಡಿಬಿಟ್ಟ ಅಂತ, ತನ್ನ ಸುತ್ತಮುತ್ತಲಿದ್ದವ್ರು ಕಳ್ಕೊಂಡ್ಬಿಟ್ಟ ಅಂತ, ಅಕೇಲ ದುಕೇಲ ಒಬ್ಬನೇ ಇದ್ದ ಅಂತ. ನೀರು ಕಟ್ಕೊಂಡು ಬಂದಿದ್ದಾರೆ, ಅದು ಯಾರು ಹಾಕ್ಕೊಡ್ಬೇಕ್ರಿ ಅವರು, ತಮ್ಮ ಬ್ಯಾಗ್ನಾಗ ಹಾಕ್ಕೊಂಡು ಬಂದಿದ್ದಿಲ್ಲ ಅಂತ. ನೀರು ಗಂಟ್ಲು ಒಣಗಿ ಸಾಯ್ತೇನೋ ಉಳಿತೇನೋ ಅನ್ನಿಸ್ತಂತ. ಅಲ್ಲಿ ಒಬ್ಬನ ಕಡೆ ಅರ್ಧ ಗ್ಲಾಸ್ ನೀರಿತ್ತಂತ, ನೀರು ಐತೇನೆ ಅಂತ ಎತ್ಕೊ, ಐತ್ರಿ ಅಂದ ಅಂತ. ಅದು ತೆಗೆದು ನೋಡಿದ ಅಂತ ಅರ್ಧ ಇತ್ತಂತ. ಅವಾಗ ಕುಡ್ಯಾಕೆ ಕೊಡು, ಇಸ್ಕೆ ಬದಲೇ ಮೇ ಕ್ಯಾದೋಗಿ ಅಂದ ಅಂತ್ರಿ ಅವ್ನು ರಾಜ ಅನ್ನೋದು ಗೊತ್ತಿಲ್ಲ ರೀ ಅವ್ನಿಗೆ. ಅವನಂದ ಅಂತ ರಾಜ, ನನ್ನ ಮೈ ಮೇಲೆ ಸದ್ಯ ಎಷ್ಟದ ನೋಡಿ ಅಷ್ಟು ಬಂಗಾರ ನಿನಗೆ ಕೊಡ್ತೇನೆ ಅಂತಾನೆ. ನಾನು ರಾಜ ಅಂತಾನೆ. ಅಲ್ಲ ಅವನು ಚಲೋ ಹಾಕ್ಬಿಡು ಅಂತಾನ್ರಿ ಅವ. ನಾವೇ ಹೇಳ್ಕೊತೇವ್ರಿ ಅಹಂಕಾರದಿಂದ. ಅದಕ್ಕಾಗಿ ನಾನು ರಾಜ ಅಂತ ಹೇಳಿದ್ಕೂಳೆ ಇಷ್ಟ ಇದಕ್ಕೆ ಇವ್ನ ಕಡೆ ಭಾಳಷ್ಟು ಐತೆ ಅನ್ನೋ ಗೊತ್ತಾಗ್ತೈತೆ, ಕೊಡಂಗಿಲ್ಲ ಅಂತಾನೆ. ಇಲ್ಲ ನನ್ನ ರಾಜ್ಯದ ಭಂಡಾರದೊಳಗೆ ಎಷ್ಟು ಬಂಗಾರ ಅಷ್ಟು ಕೊಡ್ತೀನಿ, ಇಲ್ಲ ಕೊಡಂಗಿಲ್ಲ ಅಂತಾನ್ರಿ. ಈಗ ನಾ ಸಾಯ್ತೆ, ನಿನಗೇನು ಬೇಕು ಹೇಳು ಅಂತ ಹೇಳ್ತಾನೆ. ನನಗೆ ನಿಂದ ಅರ್ಧ ರಾಜ್ಯ ಬೇಕಂತಾನ್ರಿ ಅವ. ರಾಜ ಅಂತಾನ, ಈಗ ನಾ ಅದು ನೀರು ಕುಡಿಲಿಂದ ಇಲ್ಲೇ ಸಾಯ್ತೀನಿ, ಪೂರಾ ರಾಜ್ಯ ಹೋಗ್ತೈತೆ ನಂದು.
ತಗೋರಪ್ಪ ನಂದು ಅರ್ಧ ರಾಜ್ಯ, ನಂದು ರಾಜಮೋಹರ ತಗೋ ಅಂತೇಳಿ ಕೊಡ್ತಾನೆ. ಅದು ಅರ್ಧ ನೀರು ಗುಟ್ಟಕ್ಕೆ ನೀರು ಕುಡಿದು ಬದುಕ್ತಾನೆ. ಅವಾಗ ಯಾವುದು ಬಂತರಿ ನಿಮ್ಮ ಜೊತೆಗೆ? ಅನ್ನನ ರೀ. ಅನ್ನ ದೇವರ ಮುಂದೆ ಇನ್ನಾವ ದೇವರುಂಟಯ್ಯ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ, ಅನ್ನ ಉಂಟಾದ ಋಣಲುಂಟು ಜಗದೊಳಗೆ, ಅನ್ನವೇ ದೈವ ಸರ್ವಜ್ಞ ಅಂದಾನ್ರಿ. ಸರ್ವಜ್ಞ ಸಹಿತ ಹಸಿವು ಹಿಂಗಿಸಲಿಕ್ಕೆ ಕೋಟಿ ಕೋಟಿ ಧನ ಬೇಕಾಗಿಲ್ಲ ರೀ. ಹಸಿವು ಆದಾಗ ಒಂದು ತುತ್ತಿಗೂ ಸಹಿತ ಆ ಧನ ಸಮ ಆಗೋದಿಲ್ಲ. ಮತ್ತೆ ಹೇಳ್ತಾರೆ, ತೃಷ್ಣೆ ಆರಿಸಿದ ಮುತ್ತು ರತ್ನಗಳು ಒಂದು ಗುಟಿಗೆಗೂ ಸಮಾನವಲ್ಲ. ನಾವು ತಿಳಿದ ಸಂಪತ್ತು ಬದುಕಿಸುವ ಸಿರಿಯಲ್ಲ, ದೇವನಿತ್ತ ಸಂಪದ ಬಾಳಿನ ಸಂಪದ ರೀ. ಇದರದ್ದು ಹೆಸರನ್ನ ಇದು ರೀ, ನಿಜವಾದ ಸಿರಿ ಯಾವುದು ಅಂಥೇಳಿ. ಹೀಗಾಗಿ ಒಂದು ಪಶು ಪಕ್ಷಿಗಳ ಬುದ್ಧಿ ಐತಿ, ನಮಗೆ ಬುದ್ಧಿ ಇಲ್ಲ ರೀ. ಒಬ್ಬನಿಗೆ ಭಾಳ ಚಿಂತೆ ಆಗಿತ್ತಂತ, ನಂಗೆ ಭಾಳ ಚಿಂತೆ ರೀ, ನಂಗೆ ಬರಬಾರ್ದು ಚಿಂತೆ ಬರ್ತಾವ್ರಿ, ನಮ್ಮ ಅಣ್ಣ ಹಿಂಗೆ ಮಾಡಿದ, ನಮ್ಮ ಹೆಂಡತಿ ತವ್ರ ಮನೆಯವರು ಹಂಗೆ ಮಾಡಿದರು, ನನ್ನ ತಲೆ ಕೆಟ್ಟು ಬಿಟ್ಟೈತ್ರಿ, ಬಂದು ಸೊಸಿನೂ ಚಲೋ ಇಲ್ಲ ರೀ, ಭಾಳ ಕಷ್ಟ ಅದ ರೀ ಅಂದ ಕೂಡಲೇ ಗುರುಗಳಂದ್ರಂತ, ನೋಡಪ್ಪ ನಾಳೆ ಬಾ ಅಂತ ಬಂದು ಅವಾಗಿಂದ ಅವಾಗ ಹೇಳಬಾರ್ದು ಉಪದೇಶ, ಮತ್ತು ನಾಳೆ ಬಾ ಅನ್ಬೇಕು. ಅವಾಗಿಂದ ಅವಾಗ ಹೇಳಿದ್ರೆ ವ್ಯಾಲ್ಯೂ ಇರೋಂಗಿಲ್ಲ. ಬಂದ ಅಂತ ನಡಿ ಅಂಥೇಳಿ ಒಂದು ತಿಪ್ಪಿಗುಂಡಿ ಮುಂದೆ ನಿಂದ್ರಿಸಿದ ಅಂತ. ದೊಡ್ಡ ಒಂದು ತಿಪ್ಪಿಗುಂಡಿದ ರಾಶಿನೇ ಇತ್ತಂತ. ಅವಾಗ ಅಲ್ಲೇ ಕೋಳಿ ಇತ್ತಂತ, ಅದು ಕೆಬರಿ ತಿನ್ನಾಕತ್ತಿತ್ತಂತ. ಆವಾಗ ಅವನಂದ ಅಂತ, ಎಷ್ಟು ಹೇಸಿಗೆ ಅದ, ಆದರೂ ಹೇಸಿಗೆ ಭಾಳ ಅದ ರೀ, ಅದ್ರೊಳಗೆ ಇದ್ದಿದ್ದ ಅನ್ನದ ಕಣಗಳು ಸಣ್ಣ ಸಣ್ಣ ಅದಾವ. ಅದು ಕೆಬರಿ ತಿನ್ನಾಕತ್ತೈತಿ. ಏನು ತಿನ್ನಾಕತ್ತೈತಿ? ಅನ್ನವನ್ನು ತಿನ್ನಾಕತ್ತೈತಿ. ಹಂಗೆ ಜಗತ್ತಿನಲ್ಲಿ ಮಾಡಬಾರ್ದು ಕೆಟ್ಟ ವಿಚಾರ ಭಾಳ ಅದಾವ. ಅದ್ರಾಗಿಂದ ವಿಜಕ್ಕ ಹೇಳಿದ್ದು ನಾತ ನೆನಪು ಮಾಡ್ಕೊಳ್ರಿ. ಅವು ನೆನಪು ಬರಂಗಿಲ್ಲ ನೋಡ್ರಿ. ಬರ್ಬೇಕ್ರಿ ಅಂತ ರತ್ನ ಮುತ್ತು ರೀ ಅವೆಲ್ಲ. ಅವು ನೆನಪು ಬಂದ್ರೆ ಒಳ್ಳೇದ್ರಿ. ಅವು ನೋಡ್ರಿ, ಪಶು ಪಕ್ಷಿ ಪ್ರಾಣಿ ಹೊನ್ನು ಮಣ್ಣು ಅಂತೇಳಿ ಬಂಗಾರ ಕುಡಿಸಿಟ್ಕೊಂಡು ಏನು ಮಾಡಂಗಿಲ್ಲ ರೀ. ಎಷ್ಟು ಬೇಕು ಅನ್ನ, ರೋಟಿ ಕಪಡ ಅವ್ರ ಮಕಾನ್ ಹೋಗಯ್ಯ, ಅದ ನಿಜವಾದ ಸಂಪತ್ತು. ಇಲ್ಲ ರೀ, ಎಲ್ಲಿರ್ತೈತೆ ಅಲ್ಲೇ ಇದು ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ನಿಜವಾದ ಸಿರಿ ಯಾವುದಂತ ಹೇಳಿದ್ರೆ ಪರಮಾತ್ಮನ ದಾನೆ. ನಿಜವಾದ ಪರಮಾತ್ಮ ಹೇಗಿದ್ದಾನೆ? ಅಶಬ್ದಮ ಸ್ಪರ್ಶಮ ರೂಪಮ ಅವ್ಯಯಂ ತಥಾರಸಂ ನಿತ್ಯಮ ಗಂಧವಚ್ಚಯತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯ ತನ್ಮೃತ್ಯು ಮುಖಾತ್ ಪ್ರಮುಚ್ಯತೆ. ಅದಕ್ಕಾಗಿ ಸಾಧು ಸಂತರರು ನಮ್ಮ ಗೀತೆ, ಉಪನಿಷತ್ತು, ಮಹಾಭಾರತ, ರಾಮಾಯಣದಲ್ಲಿ ಭಾಳ ಒಳ್ಳೆ ವಿಚಾರದಾವ್ರಿ. ಆ ವಿಚಾರವನ್ನು ನಾವು ಅಧ್ಯಯನ ಮಾಡಿ ಮನನ ಮಾಡಿದರೆ ನಿಜವಾದ ಸಂಪತ್ತು ನಮಗೆ ದೊರಕುತ್ತದೆ ಅಂತ ಹೇಳ್ತಾ ಇವತ್ತಿನ 4 ಮಾತಿಗೆ ನಂದು ಪೂರ್ಣತ್ವ ಕೊಡ್ತೇನೆ ರೀ. ಹರಿ